ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಮಾಹಿತಿ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶಿ ಪದ್ಧತಿ ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ತಮ್ಗಳಿಗೆ ಪರಿಚಯ ಮಾಡಿಸ್ತಾ ಹೋಗ್ತಿದ್ವಿ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕಾಲಜ್ಞಾನ ವಿಚಾರಗಳನ್ನ ತಗೊಂಡು ನಾವು ಮಾತಾಡೋದಕ್ಕೆ ಮುಂದಾಗಿದ್ವಿ. ಯಾವ ರೀತಿ ಕಾಲಜ್ಞಾನ ವಿಚಾರ, ಕಾಲಜ್ಞಾನದಲ್ಲಿ ಏನನ್ನ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದು ಇಂದಿನ ಸಂಚಿಕೆಗಳಲ್ಲಿ ನಾವು ಹೇಳ್ತಾ ಹೋಗ್ತಾ ಇದ್ವಿ. ನಾನೇ ದೇವರು, ದೇವರುಗಳನ್ನ ಇಟ್ಕೊಂಡು ವ್ಯಾಪಾರಗಳನ್ನ ಮಾಡ್ತಾರೆ, ನಾನೇ ದೇವರು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ, ನಾನೇ ದೇವರು ಅಂತಕ್ಕಂಥ ವ್ಯಕ್ತಿಗಳು ಬರ್ತಾರೆ ಅಂತ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು. ಇವತ್ತು ನೋಡ್ಬೋದು ನಾವು ಕೆಲವೊಂದು ಮಾಧ್ಯಮಗಳಲ್ಲಿ, ಕೆಲವೊಂದು ಈ ನ್ಯೂಸ್ ಪೇಪರ್ಗಳಲ್ಲಿ ನಾನೇ ದೇವರು, ನಾನೇ ಕಾಲಜ್ಞಾನಿ, ನಾನೇ ಕಾಲಜ್ಞಾನವನ್ನ ರಚನೆ ಮಾಡ್ತಾ ಇದ್ದೀನಿ, ನನಗೆ ಸೂಚನೆ ಬರ್ತಾ ಇದೆ, ನಾನೇ ಭವಿಷ್ಯಗಳನ್ನ ನುಡಿತಾ ಇದ್ದೀನಿ, ದೇವರನ್ನ ನನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀನಿ, ದೇವರು ನನ್ನ ಕೈಲಿ ಹೇಳಿಸ್ತಾ ಇದೆ, ನನಗೆ ಸೂಚನೆ ಕೊಡ್ತಿದೆ, ಪ್ರಕೃತಿಯಲ್ಲಿ ಆಗು ಹೋಗುಗಳು ನಾನು ಹೇಳ್ತಾ ಇದ್ದೀನಿ, ನಾನೇ ಸ್ವಯಂ ಆಗಿ ಹೇಳ್ತಾ ಇದ್ದೀನಿ ಅಂತಕ್ಕಂಥ ವ್ಯಕ್ತಿಗಳು ಹೆಚ್ಚಾಗಿ ಉಟ್ಕೊಂತಾರೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು. ತಾವುಗಳು ನೋಡ್ಬೋದು, ಈಗ ಸಾಕ್ಷಿ ಸಮೇತವಾಗಿ ತಾವುಗಳು ಎಲ್ಲರೂ ನೋಡ್ಬೋದು. ಇವತ್ತು ನಾವು ಹಲವಾರು ಕಾಲಜ್ಞಾನ ವಿಚಾರಗಳನ್ನ ಕೆಲವೊಂದು ಮಾಧ್ಯಮಗಳ ಮುಖಾಂತರ, ಕೆಲವೊಂದು ಕಾರ್ಯಕ್ರಮಗಳ ಮುಖಾಂತರ ಸುಮಾರು ವರ್ಷಗಳಿಂದ ಕಾಲಜ್ಞಾನ ಪ್ರಚಾರವನ್ನ ಮಾಡ್ತಾನೆ ಬರ್ತೀವಿ. ಕಾಲಜ್ಞಾನ ಪ್ರಚಾರವನ್ನ ಮಾಡ್ತಾನೆ ಬರ್ತಾ ಇದ್ದೀರಿ. ಇದು ಇವಾಗ್ಲೂ ಕೂಡ ಆ ರೀತಿ ಪ್ರಚಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಈಗಲೂ ಕೂಡ ನಾವು ಮುಂದುವರಿಸ್ತಾನೆ ಹೋಗ್ತಾ ಇದ್ದೀವಿ. ಇವತ್ತು ಕಾಲಜ್ಞಾನವನ್ನ ನೋಡಿ ಸ್ವಯಂ ಆಗಿ ನಾನೇ ಹೇಳ್ತಾ ಇದ್ದೀನಿ, ಅದನ್ನ ಕಾಪಿ ಮಾಡ್ತಕ್ಕಂಥ ಜನಗಳು ಹೆಚ್ಚಾಗಿದ್ದಾರೆ, ಕಾಪಿ ಮಾಡ್ತಕ್ಕಂಥ ಜನಗಳು ಹೆಚ್ಚಾಗಿದ್ದಾರೆ. ತಾವುಗಳು ನೋಡ್ಬೋದು. ಕೆಲವರು ನೋಡಿ ಹೇಳ್ತಾ ಇರ್ತಾರೆ, ನಾನೇ ಈ ಭವಿಷ್ಯನ ನುಡಿದಿದ್ದು, ಯಾವುದು ಪ್ರಕೃತಿಲಿ ಆಗು ಯುದ್ಧಗಳ ಆಗೋದನ್ನ ನಾನು ಹೇಳ್ತಾ ಇದ್ದೀನಿ, ಭೂಕಂಪಗಳ ಆಗೋದನ್ನ ನಾನು ಹೇಳಿದ್ದೆ, ನಾನೇ ಹೇಳಿದ್ದು, ನನಗೆ ಸೂಚನೆ ಬಂದಿತ್ತು ಅಂತಕ್ಕಂಥ ವ್ಯಕ್ತಿಗಳನ್ನ ತಾವುಗಳು ನೋಡ್ಬೋದು. ಹಾಗಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು 300 ವರ್ಷದ ಹಿಂದೆ ಕಾಲಜ್ಞಾನವನ್ನ ನೋಡಿ ಕಾಪಿ ಮಾಡಿ ಈಗ ಅದನ್ನ ನೋಡ್ಕೊಂಡು ಹೇಳಿ ನಾನೇ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು ಕಾಲಜ್ಞಾನಿಗಳು ಹೆಚ್ಚಾಗಿ ಹೋಗಿದ್ದಾರೆ. ಆ ರೀತಿ ಜನಗಳನ್ನ ನಂಬಿ ಮೋಸ ಹೋಗ್ಬೇಡಿ ಅಂತಾನೂ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಅದಕ್ಕೋಸ್ಕರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನೇ ವೀರ ವಸಂತರಾಯರು, ನಾನೇ ವೀರ ವಸಂತರಾಯರು, ಕಲಿಯುಗ ಅಂತ್ಯ ಯಾವಾಗೋ ಆಗೋಗಿದೆ, ಕಲಿಯುಗ ಅಂತ್ಯ ಯಾವಾಗೋ ಆಗೋಗಿದೆ, ನಾನೇ ವೀರ ವಸಂತರಾಯರು, ಪಟ್ಟಾಭಿಷೇಕ ನಾನೇ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥ ವ್ಯಕ್ತಿಗಳು ಹೆಚ್ಚಾಗಿ ಹೋಗ್ತಾರೆ ಅಂತಾನು ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು. ಇವತ್ತು ಸಾಕ್ಷಿ ಸಮೇತವಾಗಿ ತಾವುಗಳು ನೋಡ್ಬೋದು. ಆ ಖಡ್ಗಗಳನ್ನ, ಕತ್ತಿಯನ್ನ ಇಟ್ಕೊಂಡು, ಕಿರೀಟಿಗಳನ್ನ ಇಟ್ಕೊಂಡು ಜನಗಳಿಗೆ ಮೋಸ ಮಾಡ್ತಕ್ಕಂಥ ವೀರ ವಸಂತರಾಯರು ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಇವತ್ತು ನೋಡ್ಬೋದು ನೀವು ಅದನ್ನ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನನಗೆ ದೇವತೆಗಳು ಸೂಚನೆ ಕೊಡ್ತಿದ್ದಾರೆ, ನಾನು ಕಾಲಜ್ಞಾನ ಬರೀತಾ ಇದ್ದೀನಿ, ನನಗೆ ಕಾಲಜ್ಞಾನ ಭವಿಷ್ಯ ನಾನು ನುಡಿತಾ ಇದ್ದೀನಿ, ನಾನೇ ಸ್ವಯಂ ಆಗಿ ನುಡಿತಾ ಇದ್ದೀನಿ ಅಂತಕ್ಕಂಥ ಕಾಲಜ್ಞಾನಿಗಳು ಕೂಡ, ಕೆಲವು ಕಾಲಜ್ಞಾನಿಗಳು, ಕೆಲವು ಜನಗಳು ಕೂಡ ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ಕೆಲವು ಮಾಧ್ಯಮಗಳ ಮುಖಾಂತರ ಕೂಡ ಈ ಸಂದೇಶಗಳನ್ನು ಕೊಡ್ತಕ್ಕಂಥದ್ದು ಜನಗಳಿಗೆ. ಹಾಗಾಗಿ ಈ ರೀತಿ ಕಾಲಜ್ಞಾನಿಗಳನ್ನ ನಂಬಬೇಡಿ, ಈ ರೀತಿ ಕಾಲಜ್ಞಾನಿಗಳನ್ನ ನಂಬಬೇಡಿ ಅಂತ ಹೇಳೋದಕ್ಕೂ ಕೂಡ ನಾವು ಇಷ್ಟಪಡ್ತೀರಿ. ಕಾಲಜ್ಞಾನದಲ್ಲೂ ಕೂಡ ಉಲ್ಲೇಖನ ಮಾಡಿದ್ದಾರೆ. ಈ ರೀತಿ ಡೋಂಗಿ ಕಾಲಜ್ಞಾನಿಗಳಿಗೆ ಮರಳು ಆಗು ಹೋಗದಿರಿ ಅಂತಾನು ಕೂಡ ಹೇಳಿದ್ದಾರೆ, ಮರುಳು ಆಗಿ ಹೋಗಬೇಡಿ ಅಂತಾನು ಕೂಡ ಹೇಳಿದ್ದಾರೆ ಕಾಲಜ್ಞಾನಿ. ಅದಕ್ಕೋಸ್ಕರ ಈ ರೀತಿ ಯಾರು ಒಂದು ಇತ್ತೀಚಿನ ದಿನಗಳಲ್ಲಿ ಭವಿಷ್ಯವಾಣಿನ ನುಡ್ತಕ್ಕಂಥದ್ದು, ಭವಿಷ್ಯವಾಣಿ ಬೇರೆ ಆಗ್ತದೆ, ಕಾಲಜ್ಞಾನ ನುಡಿತಾ ಇದ್ದಾರೋ ಇವರೆಲ್ಲ ಕಾಪಿ ಮಾಡ್ತಕ್ಕಂಥ ಕಾಲಜ್ಞಾನಗಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ.
ಇವತ್ತು ನಮ್ಮ ಆಶ್ರಮದಲ್ಲಿ ದೊರಕತಕ್ಕಂತ ಕಾಲಜ್ಞಾನವನ್ನ ಎತ್ಕೊಂಡೋಗಿ ತಗೊಂಡೋಗಿ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಅದನ್ನ ನಮಗೆ ಹೇಳ್ತಕ್ಕಂಥದ್ದು, ನಮಗೆ ಬಂದು ಹೇಳ್ತಾರೆ. ಏನಂತ ಹೇಳ್ತಿರ್ತಾರೆ ಅಂತ ಹೇಳಿದ್ರೆ, ಗುರುಗಳೇ ನನ್ಗೊಂದು ಸೂಚನೆ ಬರ್ತಾ ಇದೆ, ಕಾಲಜ್ಞಾನದ ಒಂದೊಂದು ಸೂಚನೆ ಬರ್ತಾ ಇರುತ್ತೆ ನನ್ಗೆ. ಯಾವ ರೀತಿ ಸೂಚನೆ ಬರ್ತಿದೆ? ಪ್ರಕೃತಿಯಲ್ಲಿ ವಿಕೋಪಗಳು ಹೆಚ್ಚಾಗ್ತದಂತೆ ಅಂತ ಹೇಳ್ತಾರೆ. ಮತ್ತೆ ಯುದ್ಧಗಳು ಜರುಗ್ತಾವ ಗುರುಗಳೇ, ನನಗೊಂದಿದೆ ಸೂಚನೆ ಅಂತ ಹೇಳ್ತಾರೆ. ಅದೆಲ್ಲ ಯಾವ ಕಾಲಜ್ಞಾನದಲ್ಲಿ? ಇವ್ರ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿದೆ ಅಥವಾ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿದೆ? ಅದಕ್ಕೋಸ್ಕರ ಈ ರೀತಿ ಕಾಲಜ್ಞಾನಗಳ ಭವಿಷ್ಯವಾಣಿ ನುಡ್ತಕ್ಕಂಥವ್ರು ಇನ್ನೂ ಹೆಚ್ಚಾಗಿ ಹೋಗ್ತಾರೆ. ಆ ರೀತಿ ಅವರ ಮರಳ ಮಾತಿಗೆ ಮರಳಾಗಬೇಡಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀವಿ. ನಾವು ಹೇಳಿದ್ರಿ ನಾನೇ ವೀರವಸಂತರಾಯರು ಅಂತಕ್ಕಂಥದ್ದು. ಇನ್ನೂ ಮುಂದಕ್ಕೆ ವೀರವಸಂತರಾಯರು ಶಂಕು ಚಕ್ರಗಳಿರುತ್ತಂತೆ ಆ ಕೈಗಳಲ್ಲಿ. ಅವನು ಹುಟ್ಟಿದ ಕೂಡಲೇ ಶಂಕು ಚಕ್ರ ಉಟ್ಕೊಂಡ್ ಬರ್ತಾನಂತೆ. ಅವನು ಹೇಳ್ತಾನಂತೆ, ನಾನೇ ವೀರವಸಂತರಾಯರು, ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿ, ನನ್ನ ಪಾದಗಳಿಗೆ ಪೂಜೆ ಮಾಡಿ, ನಾನೇ ದೇವರು, ಕಲಿಯುಗ ಅಂತ್ಯ ಮಾಡೋದಕ್ಕೆ ಬಂದಿದ್ದೀನಿ ಅಂತನೂ ಕೂಡ ಆ ನಾಟಕಗಳು ಮಾಡಿ ಉಟ್ಕೊಂಡು ಬರ್ತಾರಂತೆ. ಅವರೆಲ್ಲ ರಾಕ್ಷಸ ಗುಣ ಉಳ್ಳೋರಂತೆ, ಜನಗಳ ಹತ್ರ ಕಿತ್ತು ತಿನ್ನತಕ್ಕಂಥ ಗುಣ ಉಳ್ತಕ್ಕಂಥ ರಾಕ್ಷಸರುಗಳಂತೆ ಅವರೆಲ್ಲ. ಮತ್ತೆ ಪಾದಗಳಲ್ಲಿ, ನಾವು ಪಾದ ಅಂತ ಹೇಳ್ತಿರೋ ಅಲ್ಲಿ ಕೂಡ ಕಮಲ ಇರುತ್ತದಂತೆ. ಅವರ ಪಾದಗಳಲ್ಲೂ ಕೂಡ ಕಮಲ ಇರ್ತಕ್ಕಂಥ ವ್ಯಕ್ತಿ ಹೋಗ್ತಾನಂತೆ. ಅವನು ಕೂಡ ನಾನೇ ವೀರವಸಂತರಾಯರು ಅಂತ ಹೇಳ್ಕೊಂಡು ತಿರುಗ್ತಾನಂತೆ. ಎಷ್ಟೋ ದಿವಸಗಳ ಕಾಲ ತಿರುಗಿ ಸಾವನ್ನ ಹೋಗ್ತಾನಂತೆ. ಅವನಿಗೂ ಕೂಡ ವಿಪರೀತ ಈ ಮೂಢ ಜನಗಳು ಅಂತ ಏನ್ ಹೇಳ್ತಾರೋ ಅವರೆಲ್ಲ ಮರಳಾಗಿ ಹೋಗ್ತಾರಂತೆ. ಹೋಗಿ ಅಯ್ಯೋ ಇವರೇ ವೀರವಸಂತರಾಯರು, ಅವ್ರಿಗೆ ಪೂಜೆ ಮಾಡೋದು, ಅವ್ರಿಗೆ ಹಾರ ಹಾಕೋದು, ಅವ್ರನ್ನ ಮೆರವಣಿಗೆ ಮಾಡೋದೆಲ್ಲ ಮಾಡ್ತಾರಂತೆ ಮೂಢರು. ಆ ರೀತಿ ಅಂತವ್ರಿಗೆ ಸೇವೆ ಮಾಡೋದ್ರಿಂದ ನಿಜವಾದ ವೀರವಸಂತರಾಯರು ದರ್ಶನ ಸಿಗೋದಿಲ್ಲ ಅಂತನೂ ಕೂಡ ಉಲ್ಲೇಖನ ಮಾಡಿದ್ದಾರೆ ಕಾಲಜ್ಞಾನದಲ್ಲಿ. ಅದಕ್ಕೋಸ್ಕರ ಈ ರೀತಿ ಡೋಂಗಿ ಕಾಲಜ್ಞಾನಿಗಳಿಗೆ ಮರಳಾಗಬೇಡಿ, ಮೋಸ ಹೋಗ್ಬೇಡಿ ಅಂತ ಕೂಡ ಹೇಳ್ತೀವಿ. ಈ ರೀತಿ ಡೋಂಗಿ ಕಾಲಜ್ಞಾನಿಗಳನ್ನ ನಾವು ಹಿಂದೆ ಬಿದ್ದು ಹೋಗ್ತೀವಿ, ಅವರನ್ನ ನಂಬುತ್ತೀವಿ. ಯಾಕೆಂತ ಹೇಳಿದ್ರೆ ಅವರು ನಂಬತಕ್ಕಂತ ಮಾತನ್ನು ಕೂಡ ಹೇಳಿರ್ತಾರೆ. ಯಾಕಂದ್ರೆ ನಾವು ಕಾಲಜ್ಞಾನಗಳನ್ನ ಓದಿರೋದಿಲ್ಲ, ಕಾಲಜ್ಞಾನ ವಿಚಾರಗಳನ್ನ ತಿಳ್ಕೊಂಡಿರೋದಿಲ್ಲ. ಈ ಕಾಲಜ್ಞಾನ ಯಾರು ಬರ್ದಿದ್ದಾರೆ? ಈ ಕಾಲಜ್ಞಾನಿ ಹಿಂದೆ ಯಾರು ಬರ್ದಿದ್ದಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಅವು ತಿಳ್ಕೊಂಡಿರೋ ಕಾರಣ ಇವ್ರುಗಳು ನಮ್ಮ ಮೇಲೆತ್ತಿ ಸವಾರಿ ಮಾಡ್ತಿರ್ತಾರೆ, ನಮಗೆ ಮೋಸ ಮಾಡ್ತಿರ್ತಾರೆ. ನಾನೇ ಭವಿಷ್ಯ ನುಡಿತಾ ಇದ್ದೀನಿ ಕೇಳಿ, ನಾನು ಎಲ್ಲೋ ಬೆಟ್ಟದ ಮೇಲೆ ಕೂತ್ಕೊಂಡು ಸಾಧನೆಗಳನ್ನ ಮಾಡ್ತೀನಿ, ಈ ಸೂಚನೆ ಬಂತು ಅಂತಕ್ಕಂಥದ್ದು ಹೇಳ್ತಾ ಜನಗಳನ್ನ ಮರಳು ಮಾಡಿ ಅವರುಗಳ ಜೀವನ ನಡೆಸ್ಕೊಂತಕ್ಕಂಥದ್ದು, ಅವರುಗಳ ಬೇಳೆಯನ್ನ ಬೇಯಿಸ್ಕೊಳೋದಕ್ಕೋಸ್ಕರ ಈ ರೀತಿ ಕಾಲಜ್ಞಾನಿಗಳು ಹೆಚ್ಚಾಗಿ ಹೋಗ್ತಿದ್ದಾರೆ. ಎಷ್ಟೋ ಮಹನೀಯರು, ಎಷ್ಟೋ ಜನ ಸಾಧಕರು, ಎಷ್ಟೋ ಜನ ಕಾಲಜ್ಞಾನವನ್ನ ತನಿಖೆಗಳನ್ನ ಮಾಡಿ ಕಾಲಜ್ಞಾನ ವಿಚಾರಗಳನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತಕ್ಕಂಥವ್ರು ಸುಮ್ಮನಿದ್ದಾರೆ. ಬಿಡು ನಮ್ಗೆ ಹಾಕ್ಬೇಕು, ಬಿಡು ಇದೆಲ್ಲ ದೈವಿಚ್ಛೆ, ನಮ್ಗೆ ಹಾಕ್ಬೇಕು ಅಂತಕ್ಕಂಥದ್ದು ಸುಮ್ಮನಿದ್ದಾರೆ ಅವರು. ಇದನ್ನ ಯಾವ್ಯಾವ ರೀತಿ ಪ್ರಚಾರವನ್ನ ಮಾಡಬೇಕು ಅದೇ ರೀತಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಕೆಲವೊಂದು ಮಾಧ್ಯಮದ ಮುಖಾಂತರನು ಕೂಡ ಪ್ರಚಾರಗಳನ್ನ ಮಾಡ್ತಿದ್ದಾರೆ ಕಾಲಜ್ಞಾನವನ್ನ. ಅದು ಎಷ್ಟು ಬೇಕು, ಅದು ನಾನೇ ಸ್ವಯಂ ಸೃಷ್ಟಿ ಅಂತ ಹೇಳ್ತಿಲ್ಲ ಅವರು. ಈ ರೀತಿ ಕಾಲಜ್ಞಾನದಲ್ಲಿ ವಿಚಾರಗಳನ್ನ ತಿಳಿಸಿದರೆ ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತಕ್ಕಂಥವ್ರು ಪ್ರಚಾರ ಯಾವ ರೀತಿ ಮಾಡ್ತಿದ್ದಾರೆ ಕೆಲವೊಂದು ಮಾಧ್ಯಮದ ಮುಖಾಂತರ ಅಂತ ಹೇಳಿದ್ರೆ, ಈ ರೀತಿ ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತ ವಿಚಾರಗಳನ್ನ ಪ್ರಚಾರ ಮಾಡ್ತಿರೋದು. ಅದು ಎಷ್ಟಕ್ ಬೇಕೋ ಅಷ್ಟನ್ನೇ ಪ್ರಚಾರ ಮಾಡ್ತಿರ್ತಕ್ಕಂಥದ್ದು. ಆಸಕ್ತಿ ಉಳ್ದವ್ರು ಕೇಳ್ಬೋದು, ಇಲ್ಲಾಂದ್ರೆ ಬಿಡ್ಬೋದು ಅಂತನೂ ಕೂಡ ಹೇಳ್ತಿದ್ದಾರೆ. ಇದನ್ನೆಲ್ಲ ಕೆಲವರು ಮಾಧ್ಯಮ ಮುಖಾಂತರ ಬರತಕ್ಕಂಥದ್ದನ್ನ ನೋಡಿ ಕೆಲವನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನ ಕೆಲವನ್ನ ಕಾಪಿ ಮಾಡ್ತಕ್ಕಂಥದ್ದು. ಇವತ್ತು ನೋಡಿ, ನಾವು ಉದಾಹರಣೆ ಕೊಡೋದಕ್ಕೆ ಮಾತಾಡ್ತೀರಿ. ಕೆಲವೊಂದು ಸಿನಿಮಾ ಅಂತ ಬರುತ್ತೆ, ಯಾವುದೋ ಒಂದು ದೈವ ಶಕ್ತಿದೋ ದುಷ್ಟ ಶಕ್ತಿದೋ, ಅದಕ್ಕೊಂದ್ ಸ್ವಲ್ಪ ನಿಜವಾಗ್ಲೂ ನೆರೆದಿರ್ತಕ್ಕಂಥ ಈ ಏನು ಘಟನೆ ಇಡುತ್ತೋ ಅದಕ್ಕೊಂದ್ ಸ್ವಲ್ಪ ಮೇಲೆ ಕೆಳಗಡೆ ಮಾಡಿ ಅದನ್ನ ಪಾಲಿಶ್ ಮಾಡಿ ಅಂತ ನಾವು ಯಾವಾಗ್ಲೂ ಆಡ್ಭಾಷೆಯಲ್ಲಿ ಹೇಳ್ತೀವಿ. ಪಾಲಿಶ್ ಮಾಡಿ ಬಿಲ್ಡಪ್ ಮಾಡಿ ತೋರ್ಸೋ ಅಂಥದ್ದು. ಇವತ್ತಿನ ಕಾಲಜ್ಞಾನಿಗಳು ಕೂಡ ಹಾಗೇನೆ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ್ತಕ್ಕಂಥ ಕಾಲಜ್ಞಾನವನ್ನ ಎಲ್ಲ ನೋಡ್ಕೊಂಡು ಅದನ್ನಲ್ಲಿರ್ತಕ್ಕಂಥ ವಿಚಾರಗಳೆಲ್ಲ ತಿಳ್ಕೊಂಡು ಆ ಕಾಲಜ್ಞಾನ ನಾನೇ ಸ್ವಯಂವಾಗಿ ಹೇಳ್ತಾ ಇದ್ದೀನಿ ಅಂತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಕೆಲವೊಂದು ಮಾಧ್ಯಮಗಳನ್ನು ಕೂಡ. ಈ ರೀತಿ ಯುದ್ಧ ಸಂಭವಿಸುತ್ತೆ, ಈ ರೀತಿ ವಿಮಾನಗಳ ಅಪಘಾತ ಆಗುತ್ತೆ, ಈ ರೀತಿ ದೇಶ ಮುಳುಗೋಗುತ್ತೆ
ಕಾಲಜ್ಞಾನದಲ್ಲಿ ಹೇಳಿದರೆ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಇಂದಿನ ಸಂಚಿಕೆಗಳನ್ನೇ ನಾವು ಹೇಳಿದ್ವಿ. ಒಂದು ನಮ್ಮ ಭೂಗೋಳ ಎಂತಕ್ಕಂಥದ್ದು ಏನಿದೆಯೋ, ಭೂಮಿ ಅಂತಕ್ಕಂಥದ್ದು ಏನಿದೆ, ದೇಶಗಳು ಅಂತಕ್ಕಂಥದ್ದು ಏನಿದೆಯೋ ಅದರಲ್ಲಿ ಒಂದು ದೇಶ ನಶಿಸಿ ಹೋಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅದು ಭಾರತ ಪದದಲ್ಲಿ ನಮ್ಮ ದೇಶದ ಚಿಹ್ನೆ ಅಂತಕ್ಕಂಥದ್ದು ಏನಿರುತ್ತೋ ಆ ಚಿಹ್ನೆನೇ ಇರೋದಿಲ್ಲ ಅಂತೆ. ಭಾರತ ದೇಶ ಅಂತ ನಾವು ಅಥವಾ ಹಲವಾರು ದೇಶಗಳು ಅಥವಾ ಪಾಕಿಸ್ತಾನ, ಭಾರತ ದೇಶ ಅಥವಾ ಅಮೇರಿಕ ಇನ್ನಿತರೆ ದೇಶಗಳು ಯಾವ್ದಿದೆಯೋ ಸಂಪೂರ್ಣವಾಗಿ ಒಂದು ದೇಶ ನಶಿಸಿ ಹೋಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ. ಇದನ್ನೆಲ್ಲ ಕೆಲವರು ಶೇಖರಣೆ ಮಾಡಿ ಇಟ್ಕೊಳ್ತಾರೆ. 300 - 400 ವರ್ಷದಿಂದನೇ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಹೇಳಿದ್ರು 3ನೇ ಮಹಾಯುದ್ಧ ನಡೆಯುತ್ತೆ ಅಂತ. 3ನೇ ಮಹಾಯುದ್ಧ ನಡೆಯುತ್ತೆ ಅಂತ ಹೇಳಿದ್ರು. ಇವತ್ತದು ಪ್ರಾರಂಭ ಆಗ್ತಾ ಇದೆ. ಇವಾಗ ಚಿಗುರು ಹೊಡಿತಾ ಇದೆ. ಅವರು 400 ವರ್ಷದಿಂದ ಹೇಳಿರ್ತಕ್ಕಂಥ ಮಾತನ್ನ ಇವಾಗಿನ ಕಾಲಜ್ಞಾನಿಗಳು ನೋಡಿ 3ನೇ ಮಹಾಯುದ್ಧ ನಡೀತದೆ, ನನಗೆ ಸೂಚನೆ ಬಂದ್ಬಿಟ್ಟಿದೆ, ನಡೆಯುತ್ತೆ, ನಿಲ್ಲೋದಿಲ್ಲ, ನನಗೆ ಸೂಚನೆ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ತಾವುಗಳು ಕೇಳ್ಪಡ್ಬೋದು. ವಿಚಿತ್ರ ವಿಚಿತ್ರ ಘಟನೆಗಳು ನಡೀತೆ ಅಂತೇಳಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ 300 - 400 ವರ್ಷದಿಂದನೇ ಹೇಳಿದ್ರು. ಇವಾಗ್ಲೂ ಈ ಕಾಲಜ್ಞಾನಿಗಳು ಹೇಳ್ತಿದ್ದಾರೆ, ನನಗೆ ಹೋದ ವಾರ ಸೂಚನೆ ಬಂತು, ನಿನ್ನೆ ಮಲಗಿದ್ದೆ, ನನಗೆ ಸೂಚನೆ ಬಂತು, ನಾನು ಕೂತ್ಕೊಂಡಿದ್ದೆ ಧ್ಯಾನಕ್ಕೆ, ಸೂಚನೆ ಬಂತು, ವಿಚಿತ್ರ ವಿಚಿತ್ರ ಕಾಯಿಲೆಗಳು ಬರುತ್ತಂತೆ, ಭೂಮಿ ಮೇಲೆ ವಿಚಿತ್ರ ವಿಚಿತ್ರ ಭೂಕಂಪಗಳಾಗ್ತದಂತೆ, ನಡೆಯುತ್ತೆ, ನನಗೆ ಸೂಚನೆ ಬಂದ್ಬಿಟ್ಟಿದೆ ಅಂತ. ಅದಕ್ಕೋಸ್ಕರ ಈ ರೀತಿ ಕಾಲಜ್ಞಾನಗಳನ್ನ ನಂಬೇಡಿ. ಯಾವುದೇ ಒಂದು ಕಾಲಜ್ಞಾನ ಭವಿಷ್ಯವಾಣಿನ ನಾನೇ ನುಡಿತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ತನಿಖೆಗಳನ್ನ ಮಾಡೋದಕ್ಕೆ ಮುಂದಾಗಿ ನೀವು. ಇವತ್ತಿನ ಕಾಲಕ್ಕೆ ದೊಡ್ಡ ಕೆಲಸ ಏನಲ್ಲ ಅದನ್ನ ತನಿಖೆ ಮಾಡ್ತಕ್ಕಂಥದ್ದು. ನಾವು ಕೂತಿರೋ ಜಾಗದಲ್ಲೇ ತಿಳ್ಕೊಳ್ತಕ್ಕಂಥ ಟೆಕ್ನಾಲಜಿನ ಇದೆ ನಮ್ಮ ಕೈಲಿ. ಅದಕ್ಕೋಸ್ಕರ ಅದನ್ನ ಉಪಯೋಗಿಸ್ಕೊಂಡು ನೀವು ತನಿಖೆ ಮಾಡಿ ಅದರ ಸತ್ಯಾಂಶ ಏನು, ನೀವು ನಿಜವಾಗ್ಲೂ ಈ ಮಾತನ್ನ ನುಡಿತಿದ್ದನ, ಇವನೇ ನುಡಿತಾ ಇದ್ದಾನ, ಅಥವಾ ಬೇರೆ ಹೇಳಿರ್ತಕ್ಕಂಥ ಯಾವುದೋ ಒಬ್ಬ ಮಹಾನ್ ಭಾವರು ಕಾಲಜ್ಞಾನಿಗಳು ಆಗಿರ್ತಕ್ಕಂಥ ಆ ಮಾತುಗಳನ್ನ ಇವನು ಸ್ವಯಂ ಆಗಿ ಹೇಳ್ತಿದ್ದಾನ ಸೃಷ್ಟಿ ಮಾಡಿಕೊಂಡು, ಅಥವಾ ಇವನೇ ಸೃಷ್ಟಿ ಮಾಡಿದಾನ ಈ ಮಾತುಗಳನ್ನ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕು. ಇನ್ನೊಬ್ಬ ಹೇಳ್ತಾರೆ, ನಾನು ಎಲ್ಲೋ ಸಂಚಾರ ಮಾಡ್ತಿದ್ದೀನಿ, ಆಕಾಶದಲ್ಲಿ ಹೋಗಿ ದೇವರುಗಳನ್ನ ದರ್ಶನ ಮಾಡ್ಕೊಂಬಂದೆ, ಆಂಜನೇಯನ್ನ ಕರ್ಕೊಂಬಂದೆ, ನಾನು ಕೈ ಹಿಡ್ಕೊಂಡು ಓಡಾಡದೆ ದೇವರನ್ನ, ಅವ್ರ ಹತ್ರ ಕೆಲವೊಂದು ಮಾಹಿತಿಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಬಂದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ವೀರವಸಂತರಾಯರು ಅಂತಕ್ಕಂಥವ್ರು ಯಾಕೆ ಬರ್ತಾರೆ, ಅವರನ್ನ ಬರ್ತಕ್ಕಂಥ ಕಾಲಕ್ಕೆ ಏನಾಗುತ್ತೆ, ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಇವರೇ ನಿಜವಾದ ವೀರವಸಂತರಾಯರು, ಇವರೇ ನಿಜವಾದ ಕಾಲಜ್ಞಾನಿ ಅಂತಕ್ಕಂಥದ್ದು ಕಂಡುಹಿಡಿಯೋದು ಹೇಗೆ, ಇವರೇ ಅಂತ ನಾವು ಗುರುತಿಸೋದು ಹೇಗೆ, ಅವರನ್ನ ನಾವು ಪೂಜೆ ಮಾಡೋದು ಯಾವ ರೀತಿ, ಅವ್ರಿಗೆ ನಾವು ಯಾವ ರೀತಿ ಶರಣ ಆಗ್ಬೇಕು ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗೋಣ. ಇಷ್ಟನ್ನು ಹೇಳ್ತಾ ಈ ಡೋಂಗಿ ಕಾಲಜ್ಞಾನಿಗಳನ್ನ ನಂಬೇಡಿ, ಈಗಿನ ಕಾಲಜ್ಞಾನ ಭವಿಷ್ಯವಾಣಿ ನಾನು ನುಡಿತಾ ಇದ್ದೀನಿ, ನಾನು ಹೇಳ್ತೀನಿ ಅಂತಕ್ಕಂಥವ್ರನ್ನ ನಂಬಬೇಡಿ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.